चांद रुद्राय प्रचंड रुद्राय तांड रुद्राय शूर रुद्राय वीर रुद्राय भाव रुद्राय भीम रुद्राय आताल रुद्राय वीताल रुद्राय सुताल रुद्राय महाताल रुद्राय रसाताल रुद्राय तालताल रुद्राय पाताल रुद्राय नमो नमः। ओम भैरव रुद्राय महारुद्राय काल रुद्राय। श्री गुरुभ्यो नमः। हरि ओम। देवराज सेव्यमान पावनात्नि पंकजं व्यालयज्ञशोतबिंदु शेखरं कृपाकरं नारदादि योगी बिंद वंदितं दिगंबरं काशिकापुरादिनाथ कालभैरवं भजे। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರಗಳು. ಇದು ಶ್ರೀ ರೇಣುಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನೆಲೆಸಿರುವ ಶ್ರೀ ಶತ್ರು ಸಂಹಾರ ಕಾಲಭೈರವ ಸ್ವಾಮಿಯವರ ದರ್ಶನೆ. ಕೃಷ್ಣ ಪಕ್ಷ ಅಷ್ಟಮಿಯ ಅಂಗವಾಗಿ ನಮ್ಮ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿ ಸ್ವಾಮಿಗೆ ಅಶಿತಾಂಗ ಭೈರವರ ಸ್ವಾಮಿ ಅಲಂಕಾರ ಸೇವೆಯನ್ನು ಮಾಡಿದ್ದೇವೆ. ಇದು ಕೃಷ್ಣ ಪಕ್ಷ ಅಷ್ಟಮಿ ವಿಶೇಷ ಅಲಂಕಾರ. ನೆಕ್ಸ್ಟ್ ತಿಂಗಳು ಫೆಬ್ರವರಿ 2ನೇ ತಾರೀಕು ರುರು ಭೈರವರ ಸ್ವಾಮಿ ಅಲಂಕಾರ ಸೇವೆಯನ್ನು ಮಾಡುತ್ತಾ ಇದ್ದೇವೆ. ಅದೇ ಥರ ಈ ಕ್ಷೇತ್ರ ಶ್ರೀ ರೇಣುಕಾ ದುರ್ಗಾ ಪರಮೇಶ್ವರಿ ಅಮ್ಮನವರ ಆಲಯದಲ್ಲಿ ಒಂದು ಸನ್ನಿಧಿಯಲ್ಲಿ ಇರದಂತಹ ಶ್ರೀ ಶತ್ರು ಸಂಹಾರ ಕಾಲಭೈರವ ಸ್ವಾಮಿ. ಈ ದೇವಸ್ಥಾನಕ್ಕೆ 123 ವರ್ಷ ಇತಿಹಾಸ ಇದೆ. ಕಾಲಭೈರವ ಸ್ವಾಮಿಗೆ ನಡೆಯುವ ವಿಶೇಷ ಪೂಜೆಗಳು ಭಾನುವಾರದಲ್ಲಿ 4:15ರಿಂದ 6 ಗಂಟೆಗೆ ವಿಶೇಷವಾಗಿ ರಾಹುಕಾಲ ಪೂಜೆಯನ್ನು ಮಾಡುತ್ತೇವೆ. ಸುಮಾರು 4:45 ಗಂಟೆಗೆ ಸ್ವಾಮಿಗೆ ಮಹಾಭಿಷೇಕ ಸೇವೆಯನ್ನು ಮಾಡುತ್ತೇವೆ. ಅದರಾದ ಮೇಲೆ 5:15ರಿಂದ 5:15 ಒಳಗಡೆ ಸ್ವಾಮಿಗೆ ಮಹಾಮಂಗಳಾರತಿ ಸೇವೆಯನ್ನು ಮಾಡುತ್ತೇವೆ. ಭಕ್ತಾದಿಗಳು ಎಲ್ಲರೂ ಬಂದು ಸ್ವಾಮಿಗೆ ದೀಪಗಳು ಹಚ್ತಾರೆ. ಸಂಕಲ್ಪ 11 ವಾರ ಸಂಕಲ್ಪ ಮಾಡಿಕೊಂಡು ಸ್ವಾಮಿಗೆ ಕುಂಬಳಕಾಯಿ ದೀಪ, ಹಾಗಲಕಾಯಿ ದೀಪ ಮತ್ತು ತೆಂಗಿನಕಾಯದಿಂದ ದೀಪ ಹಚ್ಬೋದು. ಸರ್ವಂ ಭೈರವಾರ್ಪಣಂ. ಕೃಷ್ಣಾಷ್ಟಮಿಯಲ್ಲಿ ವಿಶೇಷವಾಗಿ ಸ್ವಾಮಿಗೆ ಬೆಳಗಿನ ಜಾವ ಸುಮಾರು 8:30 ಗಂಟೆಗೆ ಶತ್ರು ಸಂಹಾರ ಹೋಮವನ್ನು ನಮ್ಮ ದೇವಸ್ಥಾನದಲ್ಲಿ ಮಾಡುತ್ತೇವೆ. 10:30 ಗಂಟೆಗೆ ಮಹಾ ಅಭಿಷೇಕವನ್ನು ಮಾಡಿ 11:30 ಗಂಟೆಗೆ ಮಹಾಮಂಗಳಾರತಿ ಸೇವೆಯನ್ನು ಮಾಡುತ್ತೇವೆ. ಸಂಜೆ ಸ್ವಾಮಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಮಹಾಮಂಗಳಾರತಿ ಸೇವೆ 8 ಗಂಟೆಗೆ ಇರುತ್ತದೆ. 9:30 ಗಂಟೆಗೆ ದೇವಸ್ಥಾನ ಬಾಗಿಲು ಮುಚ್ಚುತ್ತದೆ. ಶ್ರೀ ಕಾಲಭೈರವ ಸ್ವಾಮಿಗೆ ಸಂಕಲ್ಪ ಮಾಡಿದಂಥ ವಿಧಾನ 8 ಅಷ್ಟಮಿಗೆ ಸಂಕಲ್ಪ ಮಾಡಿಕೊಳ್ಬೇಕು. ಅದು 8 ಕೃಷ್ಣ ಪಕ್ಷ ಅಷ್ಟಮಿಗೆ ಸಂಕಲ್ಪ ಮಾಡಬೇಕು. ಕೋರ್ಟ್ ಕೇಸ್ ಇರೋರು ಮತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋರು ಕುಂಬಳಕಾಯಿ ದೀಪವನ್ನು ಹಚ್ಚಬೇಕು. ಹೆಲ್ತ್ ಇಶ್ಯೂಸು ಮತ್ತು 7:30 7:30 ಶನಿ ದೋಷ ಇರುವವರು ಹಾಗಲಕಾಯಲ್ಲಿ ದೀಪ ಹಚ್ಚಬೇಕು. ತೆಂಗಿನಕಾಯಿ ದೀಪ ಮಕ್ಕಳು ಎಜುಕೇಷನ್ಗೆ ಮತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ಗೆ ತೆಂಗಿನಕಾಯಿ ದೀಪವನ್ನು ಹಚ್ಚಬೇಕು. ಮೆಣಸು, ಬ್ಲ್ಯಾಕ್ ಪೆಪ್ಪರ್, ಮೆಣಸಿನಿಂದ 27 ಮೆಣಸನ್ನು ಎನಿಸಿ ಒಂದು ರೆಡ್ ಬಟ್ಟೆಯಲ್ಲಿ ಕಟ್ಟಿ ಹಿಪ್ಪು ಎಣ್ಣೆಯಿಂದ ದೀಪ ಹಚ್ಚಿದರೆ ಮನೆಯಲ್ಲಿ ಶಾಂತಿ ಉಂಟಾಗುತ್ತದೆ. ಭಕ್ತಾದಿಗಳು 8 ತಿಂಗಳು 8 ಭೈರವರ ದರ್ಶನ ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ. ಭಕ್ತಾದಿಗಳು ಎಲ್ಲರೂ ಬಂದು ಶ್ರೀ ಕಾಲಭೈರವ ಸ್ವಾಮಿಯವರ ಆಶೀರ್ವಾದ ಪಡ್ಕೊಳ್ಬೇಕಾಗಿ ವಿನಂತಿ. ಸರ್ವಂ ಭೈರವಾರ್ಪಣಮಸ್ತು. ಧನ್ಯವಾದಗಳು. पाशदण्डपाणिमादिकारणं श्यामकायमादिदेवमक्षरं निरामयं भीमविक्रमं प्रभुं विचित्रताण्डवप्रियं काशिकापुराधिनाथ कालभैरवं भजे।
तारकं प्रशस्तचारु विग्रहं भक्तवत्सलं स्थितं समस्तलोकविग्रहम्. ನಮಸ್ಕಾರ, ನನ್ನ ಹೆಸರು ಕಿರಣ್ ಅಂತ. ನನಗೆ ಒಂದು ಪ್ರಾರ್ಥನೆ ಇತ್ತು, ದೇವರ ಹತ್ರ ಬೇಡ್ಕೊಂಡಿದ್ದೆ. ಕಂಟಿನ್ಯೂಸ್ ಆಗಿ ಒಂದು 11 ಕೃಷ್ಣ ಪಕ್ಷ ಅಷ್ಟಮಿ ಬಂದ್ಬಿಟ್ಟು ನಾನು ಕುಂಬಳಕಾಯಿ ದೀಪ ಹಚ್ಚಿದೆ. ಅದು ನನಗೆ ಸಕ್ಸಸ್ ಆಯಿತು. ಈಗ ನಾನು ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ಅಸಿಸ್ಟೆಂಟ್ ಪೋಸ್ಟಾಗಿ ಕೆಲಸ ಮಾಡ್ತಿದ್ದೀನಿ ಈಗ.